ಸಂತ ತುಕಾರಾಮ ಈ ಚಿತ್ರದ ಬಗ್ಗೆ ಸಾಕಷ್ಟು ರಿಕ್ವೆಸ್ಟ್ ಇದೆ ಸರ್. ಇಂಡಿಯನ್ ಮೋಷನ್ ಪಿಕ್ಚರ್ಸ್ 1939 ಬೆಸ್ಟ್ ಮೂವಿ ಆಫ್ ದಿ ಇಂಡಿಯಾ ಅಂತ ತೋರಿಸಿದಂತ ಸಿನಿಮಾ ಸಂತ ತುಕಾರಾಮ್, ಮರಾಠಿಯ ಸಂತ ತುಕಾರಾಮ್. ಕನ್ನಡದ ಸಂತ ತುಕಾರಾಮ್ ಎಲ್ಲ ದಾಖಲೆಗಳನ್ನು ಸರಿಗಟ್ಟುವ ಮಟ್ಟಿಗೆ ಯಶಸ್ಸನ್ನ ಕಾಣ್ತು. ಈಗನ್ನ ಭಾಗ್ಯವಯ್ಯ ಪಾಂಡುರಂಗ ಪಾಂಡುರಂಗಯ್ಯ. ಔಟ್ಡೋರ್ ಶೂಟಿಂಗಿನ ರೀಲ್ ಮಾತ್ರ ಸರಿಯಾಗಿದೆ, ಇಂಡೋರ್ ಶೂಟಿಂಗಿನ ಯಾವ ರೀಲು ಫಾಗ್ ಬಂದು ಹಾಳಾಗಿದೆ. ಸಿನಿಮಾನ ನಿಲ್ಲಿಸ್ಬೇಕು, ಎರಡೇ ದಾರಿ, ಸಂತ ತುಕಾರಾಮನ ನಿಲ್ಲಿಸ್ಬೇಕು. ಅದರ ರಾಧಾಕೃಷ್ಣ ಅವರು ಏನು ಮಾಡ್ತಾರೆ, ವಾಹಿನಿ ಸ್ಟುಡಿಯೋದಲ್ಲಿ ಪಂಡ್ರಾಪುರದ ಸೆಟ್ ಅನ್ನು ಹಾಕಿ ಇಂಡೋರ್ ಏನೇನು ತೆಗೆದಿದ್ರು ಅಷ್ಟೂ ರೀಶೂಟ್. ಇವತ್ತು ನಮಗೆ ಲಭ್ಯ ಇರುವ ಸಂತ ತುಕಾರಾಮ್ ಸಿನಿಮಾ ಇದೆಯಲ್ಲ, ಇದು ರೀಶೂಟ್ ಆಗಿರೋ ಸಿನಿಮಾ. ಬಂಧುಗಳೇ ಓಡದಿರಿ ಭಕ್ತರೇ, ಪರಮಾತ್ಮನನ್ನು ಪರೀಕ್ಷಿಸುವ ಅಪೂರ್ವ ಸಮಯ ಬಂದಿದೆ. ಬೆಂಕಿ ಹಚ್ಚಿದಾಗ ಇವನು ಎಷ್ಟರ ಮಟ್ಟಿಗೆ ವಿಠಲನ ಧ್ಯಾನದಲ್ಲಿ ಧನ್ಯನಾಗಿರ್ತಾನೆ ಅಂತಂದ್ರೆ ಅವನಿಗೆ ಬೆಂಕಿ ಹಚ್ಚಿದ್ದು ಗೊತ್ತಾಗುತ್ತೆ. ಇದು ಸೀನ್. ಅಣ್ಣವ್ರು ಎಷ್ಟರ ಮಟ್ಟಿಗೆ ವಿಠಲನ ಧ್ಯಾನದಲ್ಲಿ ಧನ್ಯ ಆಗಿದ್ರು ಅಂದ್ರೆ ಅಷ್ಟಣಿಗೆಗೂ ಬೆಂಕಿ ಹತ್ತಿ, ಆದ್ರೂ ಇವರಿಗೆ ಬಾಹ್ಯ ಪ್ರಜ್ಞೆನೇ ಇಲ್ಲ. ಆಮೇಲೆ ಅಲ್ಲಿ ಓಡ್ ಬಂದು ಎಲ್ಲರೂ ನೀರ್ ಹಾಕಿ ಕರ್ಕೊಂಡು ಬಂದು ಅವನು ಉಪವಾಸ ಮಾಡ್ತೀನಿ ಅಂತ, ಉಪವಾಸ ಮಾಡ್ತಾನೆ ಇಲ್ಲ ನೋಡ್ಕಮ್ಮ ನೀನು. ಸರಿ, ಶಿವಶಂಕರ್ ಆ ಮರದ ಮೇಲೆ ಹತ್ಕೊಂಡು ಉಪವಾಸ ಮಾಡ್ತಾನೋ ತಿಂತಾನೋ ಇಲ್ಲವೋ ಅಂತ ನೋಡ್ಕೊಂಡು, ಇದು ಶಾರ್ಟ್. ನೆಕ್ಸ್ಟ್ ಶಾರ್ಟ್ಗೆ ಎಲ್ಲ ಟೀಮ್ ಹೊರಟೋಯ್ತು. ಇವ್ರು ಮರದ ಮೇಲೆ ಕೂತಿದ್ದಾರೆ, ಮರ್ತಾ ಬಿಟ್ಟಿದ್ದಾರೆ. ಏಣಿ ಸಮೇತರು ಎತ್ಕೊಂಡು ಹೋದ್ರು ಎಲ್ಲ. ರಾತ್ರಿ ನಾನು ಹೇಳಿದ್ನಲ್ಲ, ಅವರ ರೌಂಡ್ ಟೇಬಲ್ ಊಟಕ್ಕೆ ಕುತ್ಕೊಳ್ಳುವಾಗ ನೋಡ್ತಾರೆ ಶಿವಶಂಕರ್ ಇಲ್ಲ. ಅಯ್ಯೋ, ಅಲ್ಲೇ ಮರದ ಮೇಲೆ ಬಿಟ್ಟು ಬಂದಿದ್ದೇವೆ ನಾವು. ಗುರು ತುಕಾರಾಮರ ಕುಟುಂಬವೆಲ್ಲ 13 ದಿನಗಳಿಂದ ಈ ರೀತಿ ಉಪವಾಸದಿಂದ ಸ್ವರ್ಗ ತರೋದನ್ನ ನಾನು ನೋಡಲಾರೆ. ಬಾಲಕೃಷ್ಣ ಅದು ಯಾವ ಕೊಳಸೆ ನೀರಲ್ಲಿ ನಿಂತಿದ್ರೆ ಅಲ್ಲಿ ಯಾವ ಹಾವಿರುತ್ತೋ, ಗಿಡಗಳು ಜಿಗಣೆಗಳಿರುತ್ತೋ, ಎದ್ದು ಬರ್ರಿ ನೀವು, ಅವ್ರು ಯಾವ ಡೈರೆಕ್ಟ್ರು ಇಲ್ಲ. ತುಕಾರಾಮನ್ ಪಾತ್ರ ಮಾಡ್ತಾ ಇದ್ದೀನಿ. ಎಷ್ಟು ತಾಳ್ಮೆ ಇತ್ತು ತುಕಾರಾಮ್, ಎಷ್ಟು ಜನ ಅವ್ರಿಗೆ ತೊಂದರೆ ಕೊಟ್ಟರು. 2.25 ಗಂಟೆ ಒಂದು ಚೂರು ಅಲ್ಲಾಡದೆ ಕೊರೆಯುವ ನೀರಿನಲ್ಲಿ ನಿಂತ್ಕೊಂಡಿದಾರಲ್ಲ, ಅದು ತುಕಾರಾಮನ್ ಪಾತ್ರ ಮಾಡೋದು ಸಂಪೂರ್ಣ ಅರ್ಹತೆ ಇದೆ. ನಿಮಗೆ ನಮಗೆ ಇದೆ ಭೇಟಿ, ಇನ್ನೆಲ್ಲವೂ ಜನ್ಮ ದೃಷ್ಟಿ, ಇನ್ನು ಇಲ್ಲ ಜನ್ಮ. ನಮಸ್ಕಾರ ವೀಕ್ಷಕರೇ, ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸೂಪರ್ ಸ್ಟಾರ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನೀವು ಸೂಪರ್ ಸ್ಟಾರ್ ಕಾರ್ಯಕ್ರಮಕ್ಕೆ ಕೊಡ್ತಾ ಇರೋ ಪ್ರೋತ್ಸಾಹ, ಫಾಲೋ ಮಾಡ್ತಾ ಇರೋದು, ಅದನ್ನ ನೋಡಿ ನಮಗೆ ಫೀಡ್ಬ್ಯಾಕ್ ಕೊಡ್ತಾ ಇರೋದು ನಮಗೆಲ್ಲ ತುಂಬಾ ಖುಷಿ ತಂದಿದೆ. ನೀವು ಅದರಲ್ಲಿ ಕಮೆಂಟ್ಸ್ನ ಮಾಡಿ ನಮಗೆ ರಾಜ್ಕುಮಾರ್ ಅವರ ಈ ಮೂವಿ ಬಗ್ಗೆ ಹೇಳಿ, ಇದೇ ಮೂವಿ ಬಗ್ಗೆ ದಯವಿಟ್ಟು ಹೇಳಿ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ತಿದ್ರಿ. ಕಳೆದ 2 ಸಂಚಿಕೆಗಳಿಂದ ನಾವು ರಾಜ್ಕುಮಾರ್ ಅವರ ನೀವು ರಿಕ್ವೆಸ್ಟ್ ಮಾಡಿರೋ ಮೂವಿಗಳನ್ನೇ ಮಾತಾಡ್ತಿದ್ವಿ. ಇವತ್ತಿನ ಸರಣಿ ಕೂಡ ಅದೇ. ನೀವು ಯಾವ ಕಮೆಂಟ್ಸಲ್ಲಿ ಯಾವ ಚಿತ್ರದ ಬಗ್ಗೆ ಕೇಳಿದ್ರೋ ಅದೇ ಚಿತ್ರದ ಬಗ್ಗೆ ತಿಳಿಸ್ತೀವಿ. ಎಲ್ಲರೂ ಕೇಳಿದ್ದು ಸಂತ ತುಕಾರಾಮ ಚಿತ್ರದ ಬಗ್ಗೆ. ಇವತ್ತು ನಮ್ಮ ಜೊತೆ ಶ್ರೀಧರ್ ಮೂರ್ತಿ ಸರ್ ಇದ್ದಾರೆ. ರಾಜ್ಕುಮಾರ್ ಅವರ ಚಿತ್ರದ ಹಿಂದೆ ಏನೆಲ್ಲ ನಡೆದಿತ್ತು ಅನ್ನೋದನ್ನ ತಿಳಿಸ್ತಾ ಹೋಗ್ತಾರೆ. ಈಗ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಚಿತ್ರಗಳ ಬಗ್ಗೆ ಮಾತಾಡೋಣ. ಸರ್ ನಮಸ್ಕಾರ, ಸ್ವಾಗತ ಸರ್. ಸಂತ ತುಕಾರಾಮ ಈ ಚಿತ್ರದ ಬಗ್ಗೆ ಸಾಕಷ್ಟು ರಿಕ್ವೆಸ್ಟ್ ಇದೆ ಸರ್. ರಾಜ್ಕುಮಾರ್ ಅವರು ಸಂತ ತುಕಾರಾಮ್ ಬಗ್ಗೆ ಅದು ಹಂಗಿದೆ ಸರ್. ರಾಜ್ಕುಮಾರ್ ಅವ್ರ ಆಕ್ಟಿಂಗ್, ದೈವಿಕತೆ, ಪೌರಾಣಿಕ ಚಿತ್ರಗಳೇ ಅವ್ರಿಗೆ ಅಂತಾನೆ ಹೇಳಿ ಮಾಡಿಸ್ದಂಗಿರ್ತಿದ್ರು. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ಈಗ ಸಂತ ತುಕಾರಾಮದಲ್ಲಿ, ಸಂತ ತುಕಾರಾಮು 1936ರಲ್ಲಿ ಮರಾಠಿ ಮತ್ತು ಹಿಂದಿಯಲ್ಲಿ ಸಂತ ತುಕಾರಾಮ್ ಬಂದಿತ್ತು. ವಿಷ್ಣುಪಂತ್ ಗೋವಿಂದ ಆಮ್ಲೆ ಅವರು ಮಾಡಿದಂತ ಸಿನಿಮಾ. ವಿಷ್ಣುಪಂತ್ ಪಗ್ನೀಸ್ ಅವರು ಸಂತ ತುಕಾರಾಮನ ಪಾತ್ರ. ಅದು ಎಷ್ಟು ಅದ್ಭುತವಾಗಿ ಮಾಡಿದ್ರು ಅಂದ್ರೆ ಮರಾಠಿನಲ್ಲಿ ಮತ್ತೆ ಸಿನಿಮಾ ಬರಲೇ ಇಲ್ಲ ಸಂತ ತುಕಾರಾಮ್. ಯಾಕಂದ್ರೆ ಪಗ್ನೀಸ್ ಮಟ್ಟಕ್ಕೆ ಇನ್ಯಾರೂ ಮಾಡಕ್ಕೆ ಸಾಧ್ಯ ಇಲ್ಲ. ಕನ್ನಡದಲ್ಲಿ ಮಾಡುವಾಗ್ಲೂ ಈ ಪ್ರಶ್ನೆ ಎಲ್ಲರೂ ಕೇಳಿದ್ರು, ಒಂದು ಪಗ್ನೀಸ್ ಮಟ್ಟಕ್ಕೆ ಮಾಡಕ್ ಸಾಧ್ಯ ಇಲ್ಲ ಸಂತ ತುಕಾರಾಮ್ ಅವ್ರು. ನಾವು ಭವಿಷ್ಯತ್ ಈ ತರ ಮಾಡಾಕ್ ಬಿಟ್ಟಿದ್ದಾರೆ. ಈ ಕೆಲವು ಪಾತ್ರಗಳು ಹಂಗೇನೆ. ನಮ್ಗೆ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯ ಮಾತ್ಮೇಲೆ ರಾಜ್ಕುಮಾರ್ ಮಾಡಿದ್ಮೇಲೆ ಎಷ್ಟು ಜನ ರಾಘವೇಂದ್ರ ಸ್ವಾಮಿಗಳು ಮಾಡಿದ್ದಾರೆ. ಆದ್ರೆ ಅದೊಂದು ಮಾಡೆಲ್, ಅದನ್ನ ಯಾರು ಬ್ರೇಕ್ ಮಾಡಕ್ ಪಗ್ನೀಸ್ದು ಅದೇ ತರದಲ್ಲಿ ಮಾಡಕ್ ಆಗಲ್ಲ. ಎರಡನೇ ಸಿನಿಮಾ ಆಗುವಾಗ ಒಂದು ಸಣ್ಣ ಇದ್ದಿದ್ದೇನು ಅಂತಂದ್ರೆ, ಕನ್ನಡ ಸಿನಿಮಾ ಅವಾಗಿನ ಏಕೀಕರಣ ಆಗಿರ್ಲಿಲ್ಲ. 63ನೇ ಇಸ್ವಿ ಸಿನಿಮಾದಲ್ಲಿ ಏಕೀಕರಣ ಹೊಸ್ತು. ಇನ್ನು
ಹಳೆ ಮೈಸೂರು ಭಾಗದಲ್ಲಿ ಕನ್ನಡ ಚಿತ್ರರಂಗ ಓಡುತ್ತೆ, ಅಂದ್ರೆ ಈ 6 ಜಿಲ್ಲೆನಲ್ಲಿ. ಹೌದು. ಉತ್ತರ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳು ಅಷ್ಟಾಗಿ ಓಡಲ್ಲ ಅಂತ ಒಂದು ಕಲ್ಪನೆ. ಈ ಸಂತ ತುಕಾರಾಮ್ ಕತೆ ಹಳೆ ಮೈಸೂರಿಗೆ ಸಂಬಂಧಪಟ್ಟಿದ್ದಲ್ಲ, ಅದು ಅಭಂಗಗಳು ನಿಮಗೆ ಗೊತ್ತಿರಬೇಕು, ಅವಧೂತ ಪರಂಪರೆ ಗೊತ್ತಿರಬೇಕು, ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದು. ಹಾಗಾಗಿ ಇಲ್ಲಿ ಆಗಲ್ಲ ಅಂತ ಹೇಳಿ ಒಬ್ಬ ಬಹಳ ಗಟ್ಟಿ ನಿರ್ಮಾಪಕರು ರಾಧಾಕೃಷ್ಣ ಇದನ್ನು ಕನ್ನಡದಲ್ಲಿ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದಂಥವ್ರು ರಾಧಾಕೃಷ್ಣ. ಈ ರಾಧಾಕೃಷ್ಣ ಅವರೇನೆ ಶಂಕರ್ ಗುರುದ ಕನಸನ್ನು ಕಂಡಂಥವ್ರು. ಮತ್ತು ಅವ್ರು ರಾಧಾಕೃಷ್ಣ ಶಂಕರ್ ಗುರು ಮಾಡಲಿಲ್ಲ, ಬೇರೆ ಕತೆ. ಬಟ್ ರಾಧಾಕೃಷ್ಣ ಅವರು ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನ ಮೇಲೆ ಪದಾರ್ಪಣೆ ಮಾಡಿದಾಗ ಮ್ಯಾನ್ ಟು ದ ಮೂನ್ ಅಂತ ಹೇಳಿ ಒಂದು ಗ್ರಾಮೋಫೋನ್ ಪ್ಲೇಟನ್ನು ಮಾಡಿ ಪಿ ವಿ ಶ್ರೀನಿವಾಸೇ ಸ್ವತಃ ಹಾಡು ಅದಕ್ಕೆ ಸಾಹಿತ್ಯವನ್ನು ಬರೆದು ಹಾಡನ್ನು ಹಾಡಿದ್ರು. ಆಗಿನ ಅಮೇರಿಕದ ಅಧ್ಯಕ್ಷ ನಿಕ್ಸನ್ ಅವ್ರಿಗೆ ಕಳಿಸಿದ್ರೆ ನಿಕ್ಸನ್ ಅವರು ಪಿ ವಿ ಶ್ರೀನಿವಾಸ್ಗೆ ಪ್ರಶಂಸಾ ಪತ್ರ ಕಳಿಸಿದ್ರು. ಸೊ ಆ ಥರದಲ್ಲಿ ರಾಧಾಕೃಷ್ಣ ಬಹಳ ದೊಡ್ಡ ಸಾಹಸಿ. ರಾಧಾಕೃಷ್ಣ ಮಾಡಬೇಕು ಅಂತ ಹೇಳಿ ಎಲ್ಲಿ ಮಾಡೋಣ ಅಂತಂದ್ರೆ ವಿ ಶಾಂತಾರಾಮ್ ಅವರ ಶಾಲಿನಿ ಸ್ಟುಡಿಯೋದಲ್ಲಿ, ಯಾಕಂದ್ರೆ ಪಗ್ನೀಸ್ ಅವ್ರದ್ದು ಸಿನಿಮಾ ಶಾಲಿನಿ ಸ್ಟುಡಿಯೋದಲ್ಲಿ ಆಗಿತ್ತು. ಸರಿ, ಶಾಲಿನಿ ಸ್ಟುಡಿಯೋದಲ್ಲಿ ಮಾಡೋಣ ಅಂದ್ರೆ ಶಾಲಿನಿ ಸ್ಟುಡಿಯೋ ಕ್ಲೋಸ್ ಆಗೋಗಿತ್ತು, ಬಾಗ್ಲಾಕ್ ಹೋಗಿತ್ತು. ಸೊ ಇವರು ಇಲ್ಲ ಅಂತ ಹೇಳಿ ಅದನ್ನ ಹೊಡೆದು, ಕಸ ಹೊಡೆದು, ಹೊಡೆದು ಮತ್ತೆ ಶಾಲಿನಿ ಸ್ಟುಡಿಯೋದಲ್ಲಿ ಓರ್ಣ ಮಾಡಿ ಶಾಲಿನಿ ಸ್ಟುಡಿಯೋದಲ್ಲಿ ಆರಂಭಿಸಿ. ಮಂಡೆಯಿದು ಹೊಡೆಯಲಿ, ದೇಹ ಪುಡಿಯಾಗಲಿ, ನಾಮ ಭರ್ಜನೆಯನ್ನು ಬಿಡಕೂಡದು, ನಶ್ವರದ ಈ ದೇಹ ನಾಶವಾಗಲಿ. ಶಾಲಿನಿ ಸ್ಟುಡಿಯೋದಲ್ಲಿ ಅದನ್ನ ನಾನು ರಾಜ್ಕುಮಾರ್ ಬಾಯಲ್ಲೂ ಕೇಳಿದ್ದೀನಿ, ಸಿ ವಿ ಶಿವಶಂಕರ್ ಬಾಯಲ್ಲೂ ಕೇಳಿದ್ದೀನಿ, ವಾಜರಾಜ್ ಬಾಯಲ್ಲೂ ಕೇಳಿದ್ದೀನಿ. ಆ ಶಾಲಿನಿ ಸ್ಟುಡಿಯೋದಕ್ಕೆ ಒಂದು ಅಡ್ಜಾಯಿಂಟ್ ಒಂದು ಗೆಸ್ಟ್ ಹೌಸ್ ಥರ, ಅದು ಅನಾದಿ ಕಾಲದ ಗೆಸ್ಟ್ ಹೌಸ್. ಶಾಂತಾರಾಮ್ ಸಿನಿಮಾ ಮಾಡಿದ್ದು 1920-30 ಇಸ್ವಿಯಲ್ಲಿ. ಅದು ನೀವು 12 ಜನ ಹಿಂಗೆ ಉದ್ದಕ್ಕೆ ಮಲ್ಕೋಬೋದು. ನಿಮ್ಗೆ ಎಂಟ್ರೆನ್ಸಲ್ಲಿ ಒಂದು ರೌಂಡ್ ಟೇಬಲ್ಲು, ಅಲ್ಲಿ ಎಲ್ಲರೂ ಊಟ ಮಾಡ್ಬೋದು. ಸೊ ಇವರೆಲ್ಲರೂ ಕರ್ನಾಟಕದ ಕಲಾವಿದರು ಹೋದವರು ಇಲ್ಲಿ ಗೆಸ್ಟ್ ಹೌಸಲ್ಲಿ, ಅದೊಂದು ಸೂಪರ್, ರಾಜ್ಕುಮಾರ್ ಯಾವಾಗಲೂ ಹೇಳೋದು ಭಾಳ ಸೂಪರ್ ಗೆಸ್ಟ್ ಹೌಸ್ ಅಯ್ಯ, ಕೊಲ್ಲಾಪುರದಲ್ಲಿ ನಾವು ಇದ್ವಿ ಇಲ್ಲಿ. ಆ ಗೆಸ್ಟ್ ಹೌಸಲ್ಲಿ ಎಲ್ಲರೂ ಉಳ್ಕೊಂಡಿದ್ರು. ಈ ಚಿತ್ರದ ನಿರ್ದೇಶಕರ ಬಗ್ಗೆ ನಾನೊಂದು ವಿಶೇಷ, ಯಾಕಂದರೆ ಅವರು ಸುಂದರ್ ನಾಡ್ಕರ್ಣಿ ಅವರು ಇದರ ನಿರ್ದೇಶಕರು. ಸುಂದರ್ ನಾಡ್ಕರ್ಣಿ ಅವರು ಮೂಲತಃ ಸಾಗರದವರು, ಕರ್ನಾಟಕದವರು, ಕೊಂಕಣಿ ಅವರ ಮಾತೃಭಾಷೆ. ಅವರು ಅಲ್ಲಿಂದ ಸೂರ್ಯ ಫಿಲಮ್ಸ್ ಅಂತ ಇತ್ತು, ಇಲ್ಲೇ ಮಲ್ಲೇಶ್ವರಂ 15ನೇ ಕ್ರಾಸ್ನಲ್ಲಿ ಸೂರ್ಯ ಫಿಲಮ್ಸ್ ಇತ್ತು. ಆಗ ಏಷ್ಯಾ ಕೆಲವು ಮೂಕಿ ಚಿತ್ರಗಳನ್ನು ಮಾಡುವ ಸಂಸ್ಥೆ. ಸೂರ್ಯ ಫಿಲಮ್ಸ್ನಲ್ಲಿ ಅವರು ಒಂದು 10 ಮೂಕಿ ಚಿತ್ರಗಳನ್ನು ನಿರ್ದೇಶನ ಮಾಡಿದ್ರು ಸುಂದರ್ ನಾಡ್ಕರ್ಣಿ. ಆಮೇಲೆ ಅವರು ಮುಂಬೈಗೆ ಹೋದರು, ಅಲ್ಲೊಂದಿಷ್ಟು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ರು. ತಮಿಳ್ನಾಡಿಗೆ ಬಂದರು. ತಮಿಳ್ನಾಡಿನಲ್ಲಿ ಬಹಳ ಒಳ್ಳೆಯ ಸಿನಿಮಾಗಳನ್ನು ಮಾಡಿದ್ರು. ಅದರಲ್ಲಿ ಇತಿಹಾಸವನ್ನು ನಿರ್ಮಾಣ ಮಾಡಿದ ಸಿನಿಮಾ ಹರಿದಾಸ್, ತ್ಯಾಗರಾಜ ಭಾಗವತರು. 787 ದಿನಗಳು, ಅದರ 110 ವಾರಗಳು ಭಾರತೀಯ ಚಿತ್ರರಂಗದಲ್ಲಿ ದಾಖಲೆ. ಆಮೇಲೆ ಆ ದಾಖಲೆ ಎಷ್ಟೋ ಸಿನಿಮಾ ಮುರಿದಿದೆ. ಅದರಿಂದ 44ನೇ ಇಸ್ವಿಯಲ್ಲಿ ಹರಿದಾಸ್ ಸಿನಿಮಾ. ಈ ದಾಖಲೆಯನ್ನು ಮಾಡಿದ ನಿರ್ದೇಶಕರು ಇವರು. ತ್ಯಾಗರಾಜ ಭಾಗವತ ಮತ್ತು ಟಿ ಆರ್ ರಾಜ್ಕುಮಾರಿ ಆದ ಪ್ರಮುಖ ಪಾತ್ರ ಮಾಡಿದರು. ಅವರು ಮಾಡದ ಮೇಲೆ ಆಮೇಲೆ ತಮಿಳಿನಲ್ಲಿದ್ದರು. ಕನ್ನಡದವರೇ ಆದರೂ ಕೂಡ ಅವ್ರಿಗೊಂದು ಬಹಳ ಆಸೆ ಇತ್ತು ಕನ್ನಡ ಸಿನಿಮಾ ಮಾಡಬೇಕು ಅಂತೇಳಿ. ಅದಕ್ಕೆ ಅವಕಾಶ ಆಗಿಲ್ಲ. ನಮ್ಮಲ್ಲಿರಲಿ ನಿಮ್ಮಿ ದಯ ವಂದ್ಯ ನಿಮ್ಮ ಪಾದದ್ವಯ ವಂದ್ಯ ನಿಮ್ಮ ಪಾದ. ಸಂತ ತುಕಾರಾಮ್ ಮೂಲಕ, ಸಂತ ತುಕಾರಾಮಲ್ಲಿ ಸುಂದರ್ ನಾಡ್ಕರ್ಣಿ ಅವ್ರನ್ನ ಆಯ್ಕೆ ಮಾಡೋಕೆ ಬಹಳ ಮುಖ್ಯ ಉದ್ದೇಶ ಅಂದರೆ ಅವ್ರಿಗೆ 8 ಭಾಷೆ ನಿರರ್ಗಳವಾಗಿ ಬರ್ತಾ ಇತ್ತು. ಅದರಲ್ಲಿ ಮರಾಠಿ ಕೂಡ ಒಂದು. ಅದರ ಮೂಲ ಮರಾಠಿಯನ್ನು ತುಂಬ ಚೆನ್ನಾಗಿ ಮಾತನಾಡಬಲ್ಲವರು ಅಂತ. ಈ ಸಂತ ತುಕಾರಾಮ್ ಅಂದಮೇಲೆ ಇನ್ನು ಒಂದು ಸಿನಿಮಾ 68ನೇ ಇಸ್ವಿಯಲ್ಲಿ ಗೌರಿ ಗಂಡ ಅಂತ ಒಂದು ಸಿನಿಮಾ ನಿರ್ದೇಶನ ಮಾಡಿ, ಅದು ಬಿಟ್ಟರೆ ಅವ್ರು ಮತ್ತೆ ಕರ್ನಾಟಕಕ್ಕೆ ಮಾಡಲಿಲ್ಲ. ಹಾಗಾಗಿ ಸುಂದರ್ ನಾಡ್ಕರ್ಣಿ ಅವರ ನಿರ್ದೇಶನದ ದೃಷ್ಟಿಯಿಂದ ಕೂಡ ಸಂತ ತುಕಾರಾಮ್ ಬಹಳ ಒಳ್ಳೆಯ ನಿರ್ದೇಶಕರು ಅವರು. ಮತ್ತು ಭಕ್ತಿ ಸಿನಿಮಾಗಳನ್ನು ಮಾಡೋದರಲ್ಲಿ ಬಹಳ ಅಗ್ರಗಣ್ಯರು ಅಂತ ಅನಿಸ್ಕೊಂಡಂಥವ್ರು. ಹೇ ಕರುಣಾಸಾಗರ, ಆಪತ್ ಬಂಧು, ಕೈ ಬಿಡಿದ್ರು ನನ್ನ ದೂರ ತಳ್ಳದಿರು. ಈ ಸಂತ ತುಕಾರಾಮ್ ಬಗ್ಗೆ, ಯಾಕಂದರೆ ಇವರು ಕೊಲ್ಲಾಪುರಕ್ಕೆ ಹೋಗಿದ್ದಾರೆ. ಕೊಲ್ಲಾಪುರದಲ್ಲಿ ನಾ ಹೇಳಿದ್ನಲ್ಲ, ಅದು ಶಾಲಿನಿ ಸ್ಟುಡಿಯೋ ನಿಂತು ಹೋಗಿದ್ದನ್ನೇ ಅವರೆಲ್ಲ ಮತ್ತೆ ಲೈಟ್ ಅರೇಂಜ್ಮೆಂಟ್ ಮಾಡೋದ್ರಿಂದ ಹಿಡಿದು ಓಪನ್ ಮಾಡಿದ್ದಾರೆ.
ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ 10 ದಿನ ಕಂಟಿನ್ಯೂಸ್ ಮುಗಿಸ್ಬಿಡ್ಬೇಕು. 10 ದಿನದಲ್ಲೇ ಮುಗಿಸ್ಬಿಡ್ಬೇಕು. ಯಾಕಂದ್ರೆ ಸ್ಟುಡಿಯೋ ಸಿಕ್ಕಲ್ಲ ಅದು ಅದಕ್ಕೋಸ್ಕರ ಈ ತರದಲ್ಲಿ ಪಾತ್ರವನ್ನು ಮಾಡಿದ್ರು. ವರ್ಣಾಶ್ರಮ ಧರ್ಮ ಪ್ರಮಾಣದಂತೆ ಪ್ರಾಪ್ತವಾದ ಕರ್ತವ್ಯಗಳನ್ನು ತುಚ್ಛವಾಗಿ ನೆನೆದು ಈಶ್ವರ ಪ್ರಾಪ್ತಿಗಾಗಿ ಸಂಸಾರ ತ್ಯಾಗ ಮಾಡುವುದು ಸರಿಯಲ್ಲ. ಅಲ್ಲೇ ಏನ್ ಮಾಡಿದ್ರು, ಒಂದು ಇಂಡೋರು ಸ್ಟುಡಿಯೋ, ಅಲ್ಲೇ ಸುತ್ತಮುತ್ತ ಕೊಲ್ಲಾಪುರದಲ್ಲಿ ನದಿ ದಂಡೆ, ಒಂದಿಷ್ಟು ಮರಗಳು, ಔಟ್ಡೋರ್ ಶೂಟಿಂಗ್ಗಳನ್ನು ಕೂಡ ಅಲ್ಲೇ ಮಾಡಿದ್ರು. 2 ಬಹಳ ಇಂಪಾರ್ಟೆಂಟ್ ಆದ ಘಟನೆಗಳಿದೆ ಸಂತ ತುಕಾರಾಮ್. ಅದನ್ನು ರಾಜ್ಕುಮಾರ್ ಯಾವಾಗಲೂ ನೆನಪು, ನಾನು ಬಾಲಕೃಷ್ಣ ಅವ್ರ ಬಾಯಲ್ಲಿ ಕೇಳಿದ್ದೀನಿ ಘಟನೆ. ಅಭಂಗಗಳನ್ನು ಯಾರು ಟೀಕೆ ಮಾಡ್ತಾರೆ, ಎಲ್ಲರೂ ಇವನು ಅಭಂಗಗಳನ್ನು ಮಾಡ್ತೀನಿ ಅಂತ ಹೇಳಿ. ಅವನಿಗೆಲ್ಲ ತುಕಾರಾಮು ಎಲ್ಲ ಥರದ ವೈರಾಗ್ಯ ಬಂದು ಅಭಂಗಗಳನ್ನೆಲ್ಲ ನದಿಯಲ್ಲಿ ತೇಲಿಬಿಡ್ತಾನೆ. ಎಲ್ಲನೂ ಅಭಂಗಗಳನ್ನ ಹಿಡ್ಕೊಂಡು ರಾಜ್ಕುಮಾರ್ ನದಿಯಲ್ಲಿ ನಿಂತಿದ್ದಾರೆ. ಸುಂದರ್ ನಾಡಕರ್ಣಿಯವರು ದಡದಲ್ಲಿ ನಿಂತವರಿಗೆ ತುಕಾರಾಮನ ಮಹಿಮೆಯನ್ನು ವಿವರಿಸೋಕೆ ಶುರು ಮಾಡಿದ್ದಾರೆ. ಅಂದ್ರೆ ಇವ್ರಲ್ಲಿ ಕೊರೆಯುವ ನದಿನಲ್ಲಿ ನಿಂತಿದ್ದಾರೆ, ಮರ್ತಾ ಬಿಟ್ಟಿದ್ದಾರೆ. ಅವನು ಬಾಲಕೃಷ್ಣ ಅದು ಯಾವ ಕೊಳಚೆ ನೀರಲ್ಲಿ ನಿಂತಿದ್ರೆ ಅಲ್ಲಿ ಯಾವ ಹಾವಿರುತ್ತೋ, ಗಿಡಗಳು ಜಿಗಣೆಗಳಿರುತ್ತೋ, ಎದ್ದು ಬರ್ರಿ ನೀವು, ಅವ್ರು ಯಾವ ಡೈರೆಕ್ಟ್ರು. ಅಂದ್ರೆ ಅಣ್ಣವರು ಇಲ್ಲ, ತುಕಾರಾಮನ್ ಪಾತ್ರ ನಾನು ಮಾಡ್ತಾ ಇದ್ದೀನಿ. ಎಷ್ಟು ತಾಳ್ಮೆ ಇತ್ತು ತುಕಾರಾಮನ್, ಎಷ್ಟು ಜನ ಅವ್ರಿಗೆ ತೊಂದರೆ ಕೊಟ್ರು. ಹೌದು ನನ್ನ ಪಾತ್ರ ಮಾಡುವಾಗ ನನಗೆ ಇಷ್ಟು ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ವೇ, ಇಷ್ಟು ಹೊತ್ತು ಅಂತಂದ್ರೆ ಎಷ್ಟು ಹೊತ್ತು, 2.25 ಗಂಟೆ. ಅಲ್ಲಿವರೆಗೂ ಡೈರೆಕ್ಟರ್ ಏನು ಹೇಳ್ತಾನೆ ಹೇಳಿದ 2.25 ಗಂಟೆ ಅಣ್ಣವ್ರು ಹಂಗೆ. ಇದು ನನ್ನ ಘಟನೆ, ನಂಗೆ ಬಾಲಕೃಷ್ಣ ಅಣ್ಣವ್ರು ಹೇಳಿದ್ರೆ ಅದು ಬಾಲಕೃಷ್ಣ. 2.25 ಗಂಟೆ ಒಂದು ಚೂರು ಅಲ್ಲಾಡದೆ ಕೊರೆಯುವ ನೀರಿನಲ್ಲಿ ನಿಂತ್ಕೊಂಡಿದಾರಲ್ಲ, ಅದು ತುಕಾರಾಮನ ಪಾತ್ರ ಮಾಡೋಕೆ ಸಂಪೂರ್ಣ ಅರ್ಹತೆ ಇದೆ. ಈ ದೀನನ ಬಾಯಿಂದ ಬಂದ ನಿನ್ನ ಗುಣವರ್ಣನೆ ನಿನಗೆ ಬೇಡವಾಯಿ, ಇದರ ಹೊರತು ನನಗಿನ್ನೇನು. ಇನ್ನೊಂದು, ಅವರು ಇದು ಬಹಳ ಕಡೆ ಅಣ್ಣವರು ಅವರ ಕಥಾನಾಯಕನ ಕಥೆನಲ್ಲೂ ಇದೆ ಈ ಪ್ರಸಂಗ. ಅವನ ಮೇಲೆ ಉತ್ತರ ಕರ್ನಾಟಕದಲ್ಲೆಲ್ಲ ಅಥವಾ ಮಹಾರಾಷ್ಟ್ರದಲ್ಲ ಈ ಗೋಧಿ ಹೊಲವನ್ನ ಕಾಯೋದಕ್ಕೆ ಒಂದು ಅಟ್ಟಣಿಗೆ ಅಂತಿರುತ್ತೆ. ಆ ಅಟ್ಟಣಿಗೆ ಮೇಲ್ ಕುತ್ಕೊಂಡು ಅಲ್ಲಿ ಕಾಯ್ತಾ ಇರ್ತಾರೆ, ಹಕ್ಕಿ ಬರ್ದೇ ಇರೋ ಥರ. ಇವನು ತುಕಾರಾಮ್ ಅಲ್ಲಿ ಕುತ್ಕೊಂಡು ಕಾಯ್ತಾ ಇರ್ತಾನೆ. ಇವನು ವಿರೋಧಿಗಳು ಬೆಂಕಿ ಹಚ್ಚಿಬಿಡ್ತಾರೆ. ಬೆಂಕಿ ಹಚ್ಚಿದಾಗ ಇವನು ಎಷ್ಟರ ಮಟ್ಟಿಗೆ ವಿಠಲನ ಧ್ಯಾನದಲ್ಲಿ ಧನ್ಯನಾಗಿರ್ತಾನೆ ಅಂತಂದ್ರೆ ಅವನಿಗೆ ಬೆಂಕಿ ಹಚ್ಚಿದ್ದು ಗೊತ್ತಾಗ. ಇದು ಸೀನ್. ಅಣ್ಣವ್ರು ಎಷ್ಟರ ಮಟ್ಟಿಗೆ ವಿಠಲನ ಧ್ಯಾನದಲ್ಲಿ ಧನ್ಯ ಆಗಿದ್ರು ಅಂದ್ರೆ ಅಷ್ಟಣಿಗೆಗೂ ಬೆಂಕಿ ಹತ್ತಿ, ಆದ್ರೂ ಇವರಿಗೆ ಬಾಹ್ಯ ಪ್ರಜ್ಞೆನೇ ಇಲ್ಲ. ಆಮೇಲೆ ಅಲ್ಲಿ ಓಡ್ ಬಂದು ಎಲ್ಲರೂ ನೀರು ಹಾಕಿ ಕರ್ಕೊಂಡು ಬಂದು, ಇದು ಒಂದು ಪಾತ್ರದಲ್ಲಿ ತನ್ಮಯನಾಗುವ ಮೇರು ಸನ್ನಿವೇಶ. ಇದು ಬಹುಶಃ ಬಹಳ ಕಡೆ ಅಣ್ಣವರು ಹೇಳಿದ್ದಾರೆ ಇದನ್ನ. ಸಂಪೂರ್ಣ ವಿಠಲನ ಧ್ಯಾನದಲ್ಲಿ ಅವರು ಮುಳುಗು ಹೋಗಿದ್ರು ಅನ್ನೋದು. ನನ್ನ ತಮಾಷೆ ಘಟನೆ ಇದಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ, ಅಲ್ಲಿ ಕೆರೆ ದಂಡೆಯಲ್ಲಿ ಮರಗಳ ಗುಂಪಿನಲ್ಲಿ ಸಿ ವಿ ಶಿವಶಂಕರ್ ನಿಂಬಾಜಿ ಅಂತ ಇವರ ತುಕಾರಾಮನ ವಿರೋಧಿ ಒಬ್ರು ಮುಂಬಾಜಿ ಅಂತ ಇರ್ತದೆ, ಬಾಲಕೃಷ್ಣ ಪಾತ್ರ. ಈ ತುಕಾರಾಮ್ ಏನ್ ಮಾಡ್ತಾನೆ ಅಂತ ಹೇಳಿ ಮುಂಬಾಜಿ ಕಣ್ಣಿಡೋದು, ಅವ್ರಿಗೆ ತೊಂದರೆ ಕೊಡೋದು, ಹೀಗೆ ಕತೆ. ಈ ಕ್ಷಣದಿಂದ ನೀನು ನಿನ್ನ ಮನೆಯವರು ಈ ಪವಿತ್ರ ಸ್ಥಳದಲ್ಲಿ ಕಾಲಿಡ್ಕೊಂಡು ಇದೇ ಆಜ್ಞೆ. ಸೊ ಈ ನಿಂಬಾಜಿಯನ್ನ ಕರೆದು ಮುಂಬಾಜಿ ಬಾಲವರು ಹೇಳ್ತಾರೆ, ಅವನು ಉಪವಾಸ ಮಾಡ್ತೀನಿ ಅಂತ. ಉಪವಾಸ ಮಾಡ್ತಾನೆ ಇಲ್ಲ ನೋಡ್ಕಮ್ಮ ನೀನು. ಸರಿ, ಸಿ ವಿ ಶಿವಶಂಕರ್ ಆ ಮರದ ಮೇಲೆ ಹತ್ಕೊಂಡು ಉಪವಾಸ ಮಾಡ್ತಾನೋ ತಿಂತಾನೋ ಇಲ್ಲವೋ ಅಂತ ನೋಡ್ಕೊಂಡು, ಇದು ಶಾರ್ಟ್. ಆಗ ಏನು ಚಿತ್ರರಂಗದಲ್ಲಿ ಚಿತ್ರೀಕರಣದಲ್ಲಿ ಏನಾಗ್ತಿತ್ತು ಅಂತಂದ್ರೆ, ನಿಮ್ಗೆ ಬಿಸಿಲು ಮೇಲೆ, ಸನ್ಲೈಟ್ ಮೇಲೆ ಶೂಟಿಂಗ್ ನಡೀಬೇಕು. ಸೊ ನಿಮಗೆ ನೆರಳು ಬಂದ್ಬಿಟ್ರೆ ನೀವು ಶೂಟಿಂಗ್ ಮಾಡಕ್ಕ. ಈಗೆಲ್ಲ ಸನ್ಲೈಟ್ ಲೈಟಿಂಗ್ ಎಲ್ಲ ಬೇರೆ ತರ ಆಗುತ್ತೆ, ಸನ್ಲೈಟಿಂಗ್ ಎಲ್ಲ ಇಲ್ಲ. ಸನ್ಲೈಟಿಂಗ್ ಎಲ್ಲಿ ಹೋಗ್ಬಿಡುತ್ತೋ, ಮತ್ತೆ ಎಲ್ಲಿ ನೆರಳು ಬರುತ್ತೋ, ಆಯ್ತು ಇದು ಅವನು ಮರದ ಮೇಲೆ ಕುತ್ಕೊಂಡಿದ್ದಾನೆ, ಇವನು ಏನ್ ಮಾಡ್ತಾನೆ ನೋಡ್ತಾನೆ. ಅದೇ ರೀತಿ ತುಕಾರಾಮ್ ನೆಕ್ಸ್ಟ್ ಶಾರ್ಟ್ಗೆ ಎಲ್ಲ ಟೀಮ್ ಹೊರಟೋಯ್ತು. ಇವ್ರು ಮರದ ಮೇಲೆ ಕೂತಿದ್ದಾರೆ, ಮರ್ತಾ ಬಿಟ್ಟಿದ್ದಾರೆ. ಏಣಿ ಸಮೇತ ಎತ್ಕೊಂಡು ಹೋದ್ರು ಎಲ್ಲ. ರಾತ್ರಿ ನಾನು ಹೇಳಿದ್ನಲ್ಲ, ಅವರ ರೌಂಡ್ ಟೇಬಲ್ ಊಟಕ್ಕೆ ಕುತ್ಕೊಳ್ಳುವಾಗ ನೋಡ್ತಾರೆ ಶಿವಶಂಕರ್ ಇಲ್ಲ. ಅಯ್ಯೋ, ಅಲ್ಲೇ ಮರದ ಮೇಲೆ ಬಿಟ್ಟು ಬಂದಿದ್ದೇವೆ ನಾವು, ನೆನಪಾಯ್ತು. ಆಗ ಅಣ್ಣವರು ಪಾತ್ರ ಆಗಿದೆ,
ಕೆಲಸ ಮಾಡಿ, ಇಳಿಸೋದು ಆಮೇಲೆ ಯೋಚನೆ ಮಾಡಿ. ಮೊದಲೊಂದೆರಡು ಚಪಾತಿ ತಗೊಂಡೋಗಿ ಹಸ್ತಿರ್ತಾರೆ, ನೋಡಿ ಯೋಚನೆ ಮಾಡೋ ಕ್ರಮ ನೋಡಿ, ಹಸ್ತಿರ್ತಾರೆ, ಚಪಾತಿ ತಗೊಂಡೋಗಿ ಕೊಡಿ. ಆಗಿ ಈಗಿನ ಥರ ಏನು ಲೈಟ್ ಇಲ್ಲ, ಮತ್ತೊಂದಿಲ್ಲ, ಗ್ಯಾಸ್ ಲೈಟನ್ನು ಹಿಡ್ಕೊಂಡು ಹೋದ್ರು. ಅಲ್ಲಿ ಹಿಡ್ಕೊಂಡು ಹೋದ್ರೆ ಏಣಿ ಇಲ್ಲ, ಏಣಿ ತಂದ್ಬಿಟ್ಟಿದೆ. ಇವ್ರು ಅನ್ಕೊಂಡಿದ್ದಾರೆ ಏಣಿನೂ ಅಲ್ಲ ಇದೆ ಅಂತ ಹೇಳಿ. ಅಲ್ಲಿ ಹೋದ್ರೆ ಏಣಿ ಇಲ್ಲ, ಇಳಿಸೋದು ಹೆಂಗೆ ಕತ್ಲಲ್ಲಿ? ಈಗ ಅವ್ರು ಅಲ್ಲಿ ಮೇಲಿದ್ದಾರೆ. ಸೊ ಒಂದು ಶೂಟಿಂಗ್ನ ಬಿಡಿ ಅಲ್ಲೇ ಇರಲಿ ಬಿಡಿ, ಬೆಳಗ್ಗೆ ಬಂದು ನೋಡೋದ್ರೆ ಆಯ್ತು ಅಂತ ಕೆಲವರು ಮಾತಾಡ್ತಾರೆ. ಕೆಲವರು ರಾತ್ರಿ ಎಲ್ಲ ಈ ಕತ್ಲಲ್ಲಿ ಹಿಂಗೆ ಬಿಟ್ಟು ಹೋಗೋದು ಹೆಂಗೆ ಅಂತ ಹೇಳ್ತಾರೆ. ಅವಾಗ ಒಬ್ಳು ಮರಾಠಿ ನಟಿ ಸಹಕಲಾವಿದರು, ಇವ್ರು ಏನ್ ಮಾಡಿದ್ರು, ಒಂದು 10-12 ಜನ ಇವ್ರು ಇಲ್ಲಿಂದ ಹೋದ್ರು. ಉಳಿದವರೆಲ್ಲ ಸಹಕಲಾವಿದರೆಲ್ಲ ಮಹಾರಾಷ್ಟ್ರದವ್ರೆ. ಅವಳು ಮರಾಠಿ ನಟಿ, ಅರ್ಧ ನಾನು ಹತ್ತುತ್ತೀನಿ, ನನ್ನ ಬೆನ್ನ ಮೇಲೆ ಕಾಲಿಡಿ, ನೀವು ಇಳಿಸ್ತೀನಿ ನಿಮ್ಮನ್ನು ನಿಧಾನಕ್ಕೆ ಅಂತ ಹೇಳಿ ಇಳಿಸ್ಕೊಂಡು. ಅದು ಬಹಳ ಇದಾಗುತ್ತೆ. ಆಮೇಲೆ ಅದು ನನಗೆ ಯಾಕೆ ಘಟನೆನ ಸಿ ವಿ ಶಿವಶಂಕರ ಹೇಳಿದ ಘಟನೆ ಇದು. ತುಂಬ ತಮಾಷೆಗೆ ನೆಕ್ಸ್ಟ್ ಡೇ ವಾದಿರಾಜ್ ಹೇಳ್ತಾರೆ, ಹುಡುಗಿ ತುಂಬಾ ಚೆನ್ನಾಗಿರ್ಲು, ನಾಳೆ ನನ್ನ ಮರ ಹಚ್ಚಿ ಅವಳೇ ಜೋಕ್ ಅಷ್ಟೇ, ಅಪಾರ್ಟ್ ಫ್ರಮ್ ಜೋಕ್ ಅಂತ. ಅದಕ್ಕೆ ಅಣ್ಣವ್ರು ಹೇಳ್ತಾರೆ, ಅದನ್ನ ನೀವು ಜೋಕಿಗೂ ಆ ಥರ ಮಾತಾಡಬಾರ್ದು. ಯಾಕೆಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಅನ್ನೋದು. ಹುಡುಗರು ದೊಡ್ಡವರಾದ್ರೆ ಹುಡುಗರಾಗಿರ್ತಾರೆ, ಚಿಕ್ಕ ಹುಡುಗರು ದೊಡ್ಡ ಹುಡುಗರಾಗಿರ್ತಾರೆ. ಹುಡುಗಿಯರು ದೊಡ್ಡವರಾದ್ರೆ ಅರ್ಧ ತಾಯಿಯರಾಗಿರ್ತಾರೆ. ಹುಡುಗರಿಗೂ ಹುಡುಗಿಯರಿಗೂ ಇರೋ ವ್ಯತ್ಯಾಸ. ಹಾಗಾಗಿ ಅಲ್ಲೆಲ್ಲ ಅವಳಿಗೆ ಭಾಷೆ ಕೂಡ ಬರಲ್ಲ, ಅವಳು ಮರಾಠಿ ಅವಳು. ಯಾಕೆ ಅವಳನ್ನ ನಿಲ್ಲಿಸ್ಬೇಕು ಹೇಳಿ? ಹುಡುಗರಾದ್ರೆ ಹಂಗೆ ನಿಲ್ಲಿಸ್ತಿದ್ರ? ಹುಡುಗಿಯರಿಗೆ ಇರುವ ತಾಯ್ತನ ಅದು. ಇದು ಅಣ್ಣವ್ರು ಎಷ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡ್ತಾ ಇದ್ರು, ನಮ್ಗೆ ಬಹಳ ಇಂಪಾರ್ಟೆಂಟ್. ನಮ್ಮ ಶಿವಶಂಕರ್ ಘಟನೆ ಹೇಳುವಾಗ ನಾನು ಹಾಗೆ ಅಂದ್ಕೊಳ್ತಾ ಇದ್ದೆ, ಅಣ್ಣವ್ರು ಎಷ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡಿದಾರಲ್ಲ ಈ ಥರದ್ದು. ಅಂದರೆ ಇದರಲ್ಲಿ ತಪ್ಪು ಏನೂ ಇಲ್ಲ. ಈಗ 10-12 ಜನ ಇರ್ತಾರೆ, ಒಂದು ಆತ್ಮೀಯತೆ ಬೆಳೆದಿರುತ್ತೆ, ಒಂದು ಜೋಕ್ ಅಂತ ಹೇಳಿ ಕಟ್ ಮಾಡಿ. ವಾದಿರಾಜದ್ದು ತಪ್ಪಿಲ್ಲ. ಹೆಂಗೆ ಕ್ಲೋಸ್ ಸರ್ಕಲಲ್ಲಿ ಗಂಡಸರು ಮಾತಾಡೋ ಈ ಥರದ ಜೋಕುಗಳು ಕಟ್ ಆಗ್ತಾ ಇರುತ್ತೆ. ಆದರೆ ಅಣ್ಣವ್ರು ಇದಕ್ಕಿಂತ ಭಿನ್ನ ಯೋಚನೆ ಮಾಡ್ತಾರಲ್ಲ, ಅದು ಬಹಳ ಇಂಪಾರ್ಟೆಂಟ್. ಕೊಲ್ಲಾಪುರದಲ್ಲಿ ಏನೇನು ನೋಡು, ಕೊಲ್ಲಾಪುರ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಬೆಡ್ಶೀಟ್ಗಳಿಗೆ, ಕೊಲ್ಲಾಪುರದ ಬೆಡ್ಶೀಟ್, ಕೊಲ್ಲಾಪುರದ ಸೀರೆಗಳಿಗೆ, ಆಮೇಲೆ ಕೊಲ್ಲಾಪುರದ ಚಪ್ಪಲಿಗಳಿಗೆ. ಈ ಬೆಂಗಳೂರಿಂದ ಹೋದವರೆಲ್ಲ ಕೊಲ್ಲಾಪುರದ್ದು. ಕೊನೆಗೆ ಸುಂದರ್ ನಡ್ಕರ್ಣಿ ರಾಜ್ಕುಮಾರ್ನ ಕೇಳ್ತಾರೆ, ಅಲ್ಲ ಎಲ್ಲರೂ ಏನೋ ಬೆಡ್ಶೀಟ್ ತರ್ತಾರೆ, ಸೀರೆ ತಗೊಂಡ್ಬರ್ತಾರೆ, ನೀವು ಏನು ಬೇಡವಲ್ಲ ನಿಮಗೆ? ಇಲ್ಲ, ಕೊಲ್ಲಾಪುರಕ್ಕೆ ಬಂದಾಗ ನಂಗೆ ಒಂದು ಆಸೆ ಇದೆ, ಇಲ್ಲಿ ಪ್ರಭಾಕರ್ ಸ್ಟುಡಿಯೋದಲ್ಲಿ ಲತಾ ಮಂಗೇಶ್ಕರ್ ಅವರ ರೆಕಾರ್ಡಿಂಗ್ ಆಗ್ತಾ ಇದೆ ಅಂತ ನಾನು ಲತಾ ಮಂಗೇಶ್ಕರ್ನ ಭೇಟಿ ಮಾಡಬೇಕು ಅಣ್ಣ. ಸೊ ರಾಜ್ಕುಮಾರ್ ಅವರು ಮೊಟ್ಟ ಮೊದಲ ಲತಾ ಮಂಗೇಶ್ಕರ್ ಭೇಟಿ ಮಾಡಿದ್ದು ಸಂತ ತುಕಾರಾಮ್ ಚಿತ್ರೀಕರಣದ ಸಂದರ್ಭದಲ್ಲಿ. ಆಮೇಲೆ ಕೇಳ್ತಾರೆ, ಸುಂದರ್ ನಾಡ್ಕರ್ಣಿ ಅವರು ಲತಾ ಮಂಗೇಶ್ಕರ್ ಗೊತ್ತಿರ್ತಾರೆ, ಯಾಕಂದ್ರೆ ಅವರು ಬಾಲಿವುಡ್ಡಲ್ಲಿ ಕೂಡ ಕೆಲಸ ಮಾಡಿದ್ರಿಂದ ಪರಿಚಯ ಮಾಡಿಸ್ತಾರೆ. ಪರಿಚಯ ಮಾಡಿಸಿ ಸುಂದರ್ ನಾಡ್ಕರ್ಣಿ ಅವರು ಇದನ್ನು ರೆಕಾರ್ಡ್ ಮಾಡಿದ್ದಾರೆ. ಅಣ್ಣವರು ನನಗೆ ಹೇಳಿದರು, ಲತಾ ಮಂಗೇಶ್ಕರ್ ಹತ್ರ ಹೋಗಿ ಏನು ಕೇಳ್ತಾರೆ ಅಂತಂದರೆ, ನೀವು ಮಾಲ್ಕೌನ್ಸ್ ಹಾಡ್ತೀರಾ? ಅವರು ಚಿತ್ರಗೀತೆ ಹಾಡೋಲ್ಲ, ಅವ್ರಿಗೆ ಶಾಸ್ತ್ರೀಯ ಸಂಗೀತ ಚೆನ್ನಾಗಿ ಗೊತ್ತಿತ್ತು, ಅದು ಅಣ್ಣವ್ರಿಗೂ ಗೊತ್ತಿತ್ತು. ಮಾಲ್ಕೌನ್ಸನ್ನು ಕೇಳ್ತಾರೆ ಅವರು ಬಹಳ ಖುಷಿಯಾಗಿ. ನನಗೆ ಮಾಲ್ಕೌನ್ಸ್ ಬಗ್ಗೆ ನಾನು ಮಾತನಾಡುವಾಗ ಒಂದ್ಸಲ ಅಣ್ಣವ್ರಿಗೆ ಮಾತು ಹೇಳಿದರು, ಬಹಳ ಅದ್ಭುತವಾಗಿ ಮಾಲ್ಕೌನ್ಸನ್ನು ಲತಾ ಮಂಗೇಶ್ಕರ್ ಅವತ್ತು ಹಾಡಿದ್ರು. ಅಲ್ಲ, ನಿಮ್ಗೆ ಯಾರೋ ಬಂದು ಕೇಳಿದಾಗ ಹಾಡೋದಿದ್ದೀರ, ಅವ್ರು ರಾಜ್ಕುಮಾರ್ ಯಾರೋದ್ಲು ಲತಾ ಮಂಗೇಶ್ಕರ್ ಗೊತ್ತಿಲ್ಲ. ಆಮೇಲೆ ಅದು ಅವರು ಹೆಸರು ಮಾಡಿದ್ಮೇಲೆ ಗೊತ್ತಾಗಿರ್ತಕ್ಕಂಥದ್ದು. ಸರಿ, ವಾಪಸ್ ಬರ್ತಾರೆ. 10 ದಿನ ಕೊಲ್ಲಾಪುರದ ಚಿತ್ರೀಕರಣವನ್ನು ಮುಗಿಸ್ಕೊಂಡು ಬಂದು ನೋಡಿದ್ರೆ ಔಟ್ಡೋರ್ ಶೂಟಿಂಗಿನ ರೀಲ್ ಮಾತ್ರ ಸರಿಯಾಗಿದೆ, ಇಂಡೋರ್ ಶೂಟಿಂಗಿನ ಯಾವ ರೀಲು ಫಾಗ್ ಬಂದು ಹಾಳಾಗಿದೆ. ಸಿನಿಮಾನ ನಿಲ್ಲಿಸ್ಬೇಕು, ಎರಡೇ ದಾರಿ, ಸಂತ ತುಕಾರಾಮನ ನಿಲ್ಲಿಸ್ಬೇಕು, ಮತ್ತೆ ಕೊಲ್ಲಾಪುರಕ್ಕೆ ಇಷ್ಟು ಜನನ ಕರ್ಕೊಂಡು ಹೋಗಿ ಶೂಟಿಂಗ್ ಮಾಡೋದು ಆಗದೆ ಇರುವ ಕೆಲಸ. ಬೇರೆ ಯಾರಾದರೂ ಸಿನಿಮಾ ನಿಲ್ಲಿಸೋರು. ಅದರ ರಾಧಾಕೃಷ್ಣ ಅವರು ಏನು ಮಾಡ್ತಾರೆ, ವಾಹಿನಿ ಸ್ಟುಡಿಯೋದಲ್ಲಿ ಪಂಡ್ರಾಪುರದ ಸೆಟ್ಟನ್ನು ಹಾಕಿ ಇಂಡೋರ್ ಏನೇನು ತೆಗೆದಿದ್ರು ಅಷ್ಟೂ ರೀಶೂಟ್ ಮಾಡ್ತಾರೆ. ಇವತ್ತು ನಮಗೆ ಲಭ್ಯ ಇರುವ ಸಂತ ತುಕಾರಾಮ್ ಸಿನಿಮಾ ಇದೆಯಲ್ಲ, ಇದು ರೀಶೂಟ್ ಆಗಿರೋ ಸಿನಿಮಾ. ಬಂಧುಗಳೇ, ಓಡದಿರಿ, ಭಕ್ತರೇ, ಪರಮಾತ್ಮನನ್ನು ಪರೀಕ್ಷಿಸುವ ಅಪೂರ್ವ ಸಮಯ ಬಂದಿದೆ. ಅದು ನಾನು ಬಹಳ ಜನಕ್ಕೂ ಬರ್ದಿದ್ದೀನಿ ಕೂಡ. ಒಂದು ಪಾತ್ರವನ್ನ ಒಬ್ರು ಒಂದ್ಸಲ ಮಾಡಿದ್ಮೇಲೆ
ಎರಡನೇ ಸಲ ಮಾಡುವಾಗ ಎಷ್ಟೇ ದೊಡ್ಡ ಕಲಾವಿದ ಆದರೂ ಕೂಡ ಅವನಿಗೆ ಒಂದು ಅವಶ್ಯಕತೆ ಮಾಡಿದ್ನಲ್ಲಿ ಇನ್ನೊಂದ್ಸಲ ಆಗಲಿ ಅಂತ ಒಂದು. ಎರಡನೇದೇನು ಅಂತಂದ್ರೆ ಒಂದು ಸ್ವಲ್ಪ ಕೃತಕ ಆಗುತ್ತೆ ಎರಡನೇ ಸಲ ಮಾಡುವಾಗ. ಆದರೆ ಅಣ್ಣವರು ಸಂತ ತುಕಾರಾಮನ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತಂದರೆ ನಿಮಗಿದು ರೀಶೂಟ್ ಅಂತ ಅನಿಸಲ್ಲ. ಎರಡನೇದು ಇದರ ಮ್ಯಾಚಿಂಗ್ ಇದೆಯಲ್ಲ, ಇದು ಸುಧಾ ನಾಡ್ಕರ್ಣಿ ಅವರಿಗೆ ಹೆಡ್ಸ್ ಆಫ್ ಆಗಬೇಕು. ನಿಮಗಿದು ಕೊಲ್ಲಾಪುರದಲ್ಲಿ ತೆಗೆದಿದ್ದು ಯಾವುದು, ವಾಹಿನಿ ಸ್ಟುಡಿಯೋದಲ್ಲಿ ನಿಮ್ಗೇನು ಗೊತ್ತಾಗಲ್ಲ ಸಿನಿಮಾ ನೋಡುವಾಗ. ಯಾವುದು ಫಾಗ್ ಬಂದು ಹಾಳಾಗಿದ್ದು ಯಾವುದು, ರೀಶೂಟ್ ಮಾಡಿರೋದು ಯಾವುದು, ಎಷ್ಟು ಚೆನ್ನಾಗಿ ಮ್ಯಾಚ್ ಮಾಡಿದ್ದಾರೆ ಇವರು ಅದನ್ನ ಅಂತ ಹೇಳಿದ್ರೆ ತುಂಬ ಅದ್ಭುತವಾಗಿ ಬಂದಿರತಕ್ಕಂತಹ ಸಿನಿಮಾ ಸಂತ ತುಕಾರಾಮ್. ಆಮೇಲೆ ಸಂತ ತುಕಾರಾಮ್ ಹಾಡುಗಳ ಬಗ್ಗೆ ಒಂದು ಹಾಡು ಮಾಸ್ಟರ್ ಪೀಸ್ ಅಣ್ಣವ್ರ ಬಾಯಲ್ಲೂ ಕೇಳಿದ್ದೀನಿ, ಜೇತು ಜಯ ವಿಠಲ. ಅದು ಅಣ್ಣವ್ರ ಹಾರ್ಮೋನಿಯಮಲ್ಲಿ ಬಹಳ ಅದ್ಭುತವಾಗಿ ನುಡಿಸೋದು ಜೇತು ಜಯ ವಿಠಲ. ಮೋಹನ್ ಅವರಿಗೆ ಬಹಳ ಪ್ರಿಯವಾದ ರಾಗ. ಜಯತು ಜಯ ವಿಠಲ ನಿನ್ನ ನಾಮವು. ಈ ಹಾಡಿಗೆ ಸಂಬಂಧಪಟ್ಟ ಒಂದು ಕತೆ, ಅದು ನಮ್ಮ AR ಮಣಿಕಾಂತ್ ಹಾಡು ಹುಟ್ಟುವ ಸಮಯ ಅಂತ ಒಂದು ಕಾಲಂ ಬರೆಯೋರು. ಅದರಲ್ಲಿ ಅವ್ರು ಆ್ಯಕ್ಚುಲಿ ನನ್ನ ಹತ್ರನೇ ಕೇಳಿದ್ದು, ಬರೆಯುವಾಗ ಹಾಡು ಬೇರೆ ಬರ್ತಿದ್ದಾರೆ, ಅದು ಬಹಳ ಜನ ಕನ್ಫ್ಯೂಷನ್ನು ಇದೆ. ಏನು ಕತೆ ಏನು ಅಂತಂದರೆ, ಕೊಲ್ಲಾಪುರಕ್ಕೆ ನಾವು ಹೇಳಿದ್ನಲ್ಲ ಶೂಟಿಂಗ್ ಮಾಡುವ ಸಂದರ್ಭದಲ್ಲಿ ಒಂದು ಹಾಡು ರೆಕಾರ್ಡ್ ಮಾಡಿಬಿಡೋಣ ಅಂತ ಅಂದ್ಕೊಂಡ್ರು. ಅಷ್ಟೊತ್ತಿಗೆ ಸಾಂಗ್ ರೆಕಾರ್ಡಿಂಗ್ ಇನ್ನೂ ಆಗಿರಲಿಲ್ಲ, ಮಾಡ್ಕೊಂಡು ಮದ್ರಾಸಲ್ಲಿ ಮಾಡೋಣ ಅಂತ. ಸರಿ, ಮರಾಠಿ ಗ್ರಾಮಫೋನ್ ಪ್ಲೇಟ್ ಇತ್ತಲ್ಲ, ಮರಾಠಿ ಗ್ರಾಮಫೋನ್ ಪ್ಲೇಟನ್ನು ಹಾಕ್ಕೊಂಡು ಆ್ಯಕ್ಟಿಂಗನ್ನು ಮಾಡಿ ಹಾಡು ಮಾಡ್ಕೊಂಡ್ರು. ಸೊ ನಿಮಗೆ ಕಷ್ಟ ಏನು ಅಂತ ಯೋಚನೆ ಮಾಡಿ, ಮರಾಠಿ ಗ್ರಾಮಫೋನ್ ಪ್ಲೇಟಿಗೆ ಲಿಪ್ ಮೂವ್ಮೆಂಟ್ ಮಾಡಿ ಹಾಡ್ಬಿಟ್ಟಿದ್ದಾರೆ. ಇದನ್ನು ನೀವು ಲಿರಿಕ್ ಬರೆಯೋನು ಲಿಪ್ ಮೂವ್ಮೆಂಟ್ ನೋಡ್ಕೊಂಡು ಲಿರಿಕ್ ಬರೀಬೇಕು. ಮಾಡಿದ್ದಾರೆ ಆ ಹಾಡು. ಇದು ನಿಜವಾಗ್ಲೂ ನಡೆದಿರೋ ಘಟನೆ. ಆದರೆ ಮಣಿಕಾಂತ್ ಬರೆದಿರುವ ಥರದಲ್ಲಿ ಜೇತು ಜಯ ವಿಠಲ ಅಲ್ಲ ಹಾಡು. ಆ ಹಾಡು ಅಮೃತಕ್ಕೂ ರುಚಿ ತಾ ರುಚಿ ರಾಮ ನಿನ್ನ ಲೀಲೆ. ಈ ಹಾಡು ಈ ಥರದಲ್ಲೇ ರೆಕಾರ್ಡ್ ಆಗಿರ್ತಕ್ಕಂಥದ್ದು. ಜಯತು ಜಯ ವಿಠಲ ಹಾಡು ಮೂಲ ಮರಾಠಿನಲ್ಲಿ ಇಲ್ಲ. ನಮ್ಮಲ್ಲಿ ಹಂಸಲೇಖ ಹಂಗೊಂದು ಮಾಡೋರು ರಿಮೇಕ್ ಸಿನಿಮಾ, ರವಿಚಂದ್ರನ್ ಎಲ್ಲ ರಿಮೇಕ್ ಮಾಡುವಾಗ ಹಂಸಲೇಖ ಒಂದು ಒರಿಜಿನಲ್ ಸಾಂಗ್ ಇಟ್ಕೊಳ್ಳೋರು. ಅಂದರೆ ನಿಮ್ಗೆ ರಿಮೇಕ್ ಆದರೂ ಹಾಡು ಒರಿಜಿನಲ್. ಅದೇ ಥರದಲ್ಲಿ ಮರಾಠಿಯಿಂದ ಯಾವ ಹಾಡೇ ಬಂದರೂ ಕೂಡ ವಿಜಯ್ ಭಾಸ್ಕರ್ ಕನ್ನಡದಲ್ಲಿ ಕನ್ನಡದ್ದೊಂದು ಹಾಡಿರಲಿ ಅಸ್ಮಿತೆಗೆ ಆಗಿ ಅಂತ ಜೇತು ಜಯ ವಿಠಲ ಇಟ್ಟರು. ಜೇತು ಜಯ ವಿಠಲ ಕನ್ನಡದ್ದೇ ಹಾಡು, ಇದು ಮೂಲ ಮರಾಠಿನಲ್ಲಿಲ್ಲ. ಯಾಕಂದರೆ ನನಗೆ ಈ ಕ್ಲಾರಿಫಿಕೇಶನ್ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ಫೇಸ್ಬುಕ್ಕಲ್ಲಿ ನಿನ್ನೆ ಮೊನ್ನೆ ಕೂಡ ಇದೇ ಕತೆ ಬರೀತಾರೆ. ಜೇತು ಜಯ ವಿಠಲನ ಹೀಗೆ ರೆಕಾರ್ಡ್ ಮಾಡೋದ್ರು, ಮರಾಠಿ ಗ್ರಾಮಫೋನ್ ಪ್ಲೇಟ್ ಹಾಕ್ಕೊಂಡು ರೆಕಾರ್ಡ್ ಮಾಡಿದ್ರು ಅಂಥೇಳಿ. ಅದು ಯಾಕೆ ತಪ್ಪಾಗುತ್ತೆ ಅಂದರೆ, ಮರಾಠಿಲಿ ಇಲ್ಲ ಈ ಹಾಡು, ನನಗೆ ಮರಾಠಿಲಿ ಈ ಹಾಡು ಕನ್ನಡದ್ದೇ ಇದೆ ಅಂಥೇಳಿ. 16 ಹಾಡುಗಳಿದೆ ಸಂತ ತುಕಾರಾಮ್ನಲ್ಲಿ, ಅಭಂಗಗಳು. ಆಮೇಲೆ ಅಭಂಗಗಳ ಶೈಲಿ ಚಿ ಸದಾಶಿವಯ್ಯ ಅವರು ಇದರ ಎಲ್ಲ ಹಾಡುಗಳನ್ನ ಬರೆದಿರ್ತಕ್ಕಂಥದ್ದು. ನಿಮಗೆ ಆ ಸೂಕ್ಷ್ಮಗಳನ್ನು ಸದಾಶಿವ ಎಷ್ಟು ಫಾಲೋ ಮಾಡಿದ್ದಾರೆ ಅಂಥೇಳಿ, ಅಭಂಗಗಳನ್ನು ಬರೆಯುವಾಗ, ಮರಾಠಿ ಕೀರ್ತನೆಗಳನ್ನು ಬರೆಯುವಾಗ ನಮ್ಮಲ್ಲಿ ಪುರಂದರ ವಿಠಲ ಅಂತ ಹೇಳಿ, ಅಥವಾ ಕಾಗಿನೆಲೆಯಾದಿ ಕೇಶವ ಅಂತೇಳಿ ಕನಕದಾಸರು ಬರೀತಾರೆ. ಅದರಲ್ಲಿ ತುಕಾರಾಮ, ಇದು ತುಕಾರಾಮ ಹೇಳಿದ ಮಾತು ಅಂತ ಅವನು ಬರೀತಾರೆ. ನೀವು ಜೇತು ಜಯ ವಿಠಲನ ಹಾಡನ್ನು ನೋಡ್ಕೊಳ್ಳಿ, ತುಕ ಎಂಬ ಮಾತಿದಯ್ಯ ಪಾಂಡುರಂಗ ಪಾಂಡುರಂಗಯ್ಯ ಅಂತ ಎಂಡಾಗುತ್ತೆ. ಎಲ್ಲವೂ ನೀನಯ್ಯ ತುಕ ಎಂದ ಮಾತಿದಯ್ಯ ಪಾಂಡುರಂಗ ಪಾಂಡುರಂಗಯ್ಯ. ಇದು ನಿಮ್ಗೆ ಅಭಂಗದ ಸ್ಟೈಲನ್ನು ಫಾಲೋ ಮಾಡಿದ್ದಾರೆ. ಕನ್ನಡದಲ್ಲಿ ಅಭಂಗದ ಶೈಲಿಯನ್ನು ತಗೊಂಡ್ಬಂದಿದ್ದಾರೆ. ಅದು ಬಹಳ ದೊಡ್ಡ ಅಚೀವ್ಮೆಂಟು ಅಂತ ನನಗೆ ಅನಿಸುತ್ತೆ. ಬಹುಶಃ ಸಂತ ತುಕಾರಾಮ್ದು ಇನ್ನೊಂದು ಬಹಳ ಅದ್ಭುತವಾದಂಥ ಹಾಡು ಬೇಡ ಕೃಷ್ಣ ರಂಗಿನಾಟ ಸೀರೆ. ಅದು ಎಸ್ ಜಾನಕಿ ಬಹಳ ಅದ್ಭುತವಾಗಿ ಹಾಡಿದ್ದಾರೆ. ಬೇಡ ಕೃಷ್ಣ ರಂಗಿನಾಟ ಸೀರೆ ನೆನೆವುದು ಮಧ್ಯರಾತ್ರಿ. ಮತ್ತೆ ನಮ್ಮಲ್ಲಿ ರಾಸಲೀಲೆಯ ಹಾಡುಗಳು ತುಂಬ ಇದೆ. ದೇವನ ಅಷ್ಟಪದಿಯಿಂದ ಹಿಡಿದು ಬಹಳ ಇದೆ. ಕನ್ನಡದಲ್ಲಿರುವ ಅದ್ಭುತವಾದಂಥ ಹಾಡು ಫಿಲಮ್, ಅದರ ಪಿಕ್ಚರೈಸೇಷನ್ ತುಂಬ ಚೆನ್ನಾಗಿದೆ. ಸೊ ಇದರಲ್ಲಿ ಇಬ್ಬರಿಗಿದು ಮೊದಲ ಸಿನಿಮಾ. ಜಿ ಉದಯಶಂಕರ್ ಸಂಭಾಷಣೆಯನ್ನು ಬರೆದ ಮೊದಲ ಸಿನಿಮಾ. ಇದಕ್ಕೆ ಕಾರಣ ಏನು ಅಂತಂದರೆ,
ಚಿ ಸದಾಶಿವಯ್ಯನವ್ರಿಗೆ ಹಾಡು ಮತ್ತು ಸಂಭಾಷಣೆ ಬರೆಯೋದಕ್ಕೆ ಕೇಳಿದ್ರು. ಅಲ್ಲಿ ಏನಾಗ್ತಿತ್ತು ಅಂದರೆ, ನಾನು ಹೇಳಿದ್ನಲ್ಲ, ಕೊಲ್ಲಾಪುರದಲ್ಲಿ ಶೂಟಿಂಗ್ ಮಾಡ್ಕೊಂಡು ಬಂದರು, ವಾಹಿನಿನಲ್ಲಿ ಮಾಡಿದ್ರು. ನಿಮ್ಗೆ ಸುಮಾರು ಡೈಲಾಗ್ಗಳನ್ನು ಸೆಟ್ಟಲ್ಲಿ ಮಾಡೋದು, ಅಂದರೆ ನಿಮ್ಗೆ ಅಲ್ಲಿ ಎಕ್ವಿಪ್ಮೆಂಟ್ ನೋಡ್ಕೊಂಡು ನೀವು ಸೀನ್ ಕ್ರಿಯೇಟ್ ಮಾಡ್ಕೊಬೇಕಾಗ್ತಿತ್ತು. ಸೆಟ್ಟಲ್ಲಿ ನೀವು ಡೈಲಾಗ್ ಬರಿಬೇಕಾಗ್ತಿತ್ತು. ಅಷ್ಟೊತ್ತಿಗೆ ಸದಾಶಿವಯ್ಯನವ್ರಿಗೆ ಓಡಾಡೋದು ಕಷ್ಟ ಆಗ್ತಿತ್ತು, ದೂರ ಪ್ರಯಾಣ. ಡೈಲಾಗ್ ಬರ್ಕೊಟ್ಬಿಟ್ಟಿದ್ರು ಅವರು. ಬರ್ಕೊಟ್ಟು ಉದಯಶಂಕರ್ ಹತ್ರ ಅಲ್ಲಿ ಏನೇನು ಬೇಕೋ ಚೇಂಜ್ಗಳು ಮಾಡ್ಕೊಂಡು ಅಂತ ಹೇಳಿ, ಕೊನೆಗೆ ಸಿನಿಮಾ ಎಲ್ಲ ಮುಗಿದ ಮೇಲೆ ಸುಂದರ್ ನಾಟ್ಕಂಡಿ ಅವರಿಗೆ ಸದಾಶಿವಯ್ಯ ಅಂದರು, ಭಾಳ ಡೈಲಾಗ್ ಶಂಕರ ಬರೆದಿರೋದಿದೆ, ಅವನ ಹೆಸರೇ ಹಾಕ್ಬಿಡಿ ಅಂತೇಳಿ. ಹೀಗೆ ಚಿ ಉದಯಶಂಕರ್ ಅವರು ಸಂಭಾಷಣೆಕಾರರಾಗಿ ಮೊದಲ ಸಲ ಹೆಸರು ಬಂದಿದ್ದು ಸಂತ ತುಕಾರಾಮ್. ಇನ್ನೊಂದು ಕನ್ನಡ ಚಿತ್ರರಂಗ ಕಂಡ ಬಹಳ ಅದ್ಭುತ ಛಾಯಾಗ್ರಾಹಕ ಡಿ ವಿ ರಾಜಾರಾಮ್ ಅವರು ಮೊಟ್ಟ ಮೊದಲ ಛಾಯಾಗ್ರಹಣ ಕೊಟ್ಟಿದ್ದು ಸಂತ ತುಕಾರಾಮ್ ಚಿತ್ರಕ್ಕಾಗಿ. ಮತ್ತು ಅದರ ಛಾಯಾಗ್ರಹಣಗಳು ಕೂಡ ಬಹಳ ಅದ್ಭುತವಾಗಿ ಈ ಸಿನಿಮಾದಿದೆ. ಅದು ಮತ್ತು ಸಂತ ತುಕಾರಾಮ್ ಆಯಿತು. ಇದು ಇಂಡಿಯನ್ ಮೋಷನ್ ಪಿಕ್ಚರ್ಸ್ 1939ನಲ್ಲೇ ಬೆಸ್ಟ್ ಮೂವಿ ಆಫ್ ದಿ ಇಂಡಿಯಾ ಅಂತ ತೋರಿಸಿದಂಥ ಸಿನಿಮಾ ಸಂತ ತುಕಾರಾಮ್, ಮರಾಠಿಯ ಸಂತ ತುಕಾರಾಮ್. ಕನ್ನಡದ ಸಂತ ತುಕಾರಾಮ್ ಎಲ್ಲ ದಾಖಲೆಗಳನ್ನು ಸರಿಗಟ್ಟುವ ಮಟ್ಟಿಗೆ ಯಶಸ್ಸನ್ನು ಕಾಣ್ತು. ಇಷ್ಟು ವರ್ಷ ಆದ ಮೇಲೆ ಕೂಡ ಒಂದು ಕಾಲದಲ್ಲಿ ಪ್ರತಿ ಬಸ್ ಸ್ಟ್ಯಾಂಡ್ಗಳಲ್ಲೂ ಕೇಳಿ ಬರ್ತಿದ್ದ ಹಾಡು ಜಯತು ಜಯವಿಠಲ. ಅದು ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ಸರ್, ನೀವ್ ಹೇಳಿದ್ರಲ್ಲ ಮೈಸೂರು ಪ್ರಾಂತ್ಯದವ್ರು ಮಾತ್ರ ಕನ್ನಡ ಸಿನಿಮಾ ನೋಡ್ತಾರೆ ಅನ್ನೋ ಟೈಮಲ್ಲಿ ಮಹಾರಾಷ್ಟ್ರದ ಒಂದು ಸಿನಿಮಾನ ಉತ್ತರ ಕರ್ನಾಟಕದವರು ಕೂಡ ಪ್ರಶಂಸೆ ಮಾಡಿ ನೋಡಿದ್. ಯಾಕಂದ್ರೆ ರಾಜ್ಕುಮಾರ್ ಅವ್ರು ಮಾಡಿದ ಆ ಪಾತ್ರ ಅದನ್ನ ಒಪ್ಕೊಂಡು ಮಾಡ್ತಕ್ಕಂಥದ್ದು. ಆಮೇಲೆ ಇದು ವಿಜಯ ಭಾಸ್ಕರ್ ಆಗ್ತಾನೆ ಸಂಗೀತ ನಿರ್ದೇಶಕರಾಗಿ ಪ್ರವೇಶ ಮಾಡಿದ್ರು. ಅವಾಗೆಲ್ಲ ಪೌರಾಣಿಕ ಸಿನಿಮಾ ಅಂದ್ರೆ ಟಿ ಜಿ ಲಿಂಗಪ್ಪ ಮಾಡೋರು ಅಂತಿತ್ತು. ವಿಜಯ್ ಭಾಸ್ಕರ್ ಕೂಡ ಭಕ್ತಿ ಸಿನಿಮಾಗಳನ್ನ ಮಾಡಬಲ್ಲವರು ಅಂತ ತೋರಿಸ್ಕೊಟ್ಟಿದ್ದು ಸಂತ ತುಕಾರಾಮ್ ಅಷ್ಟೇ. ಅವರು ಬೈಜುಬಾ ಅವರು ಅಂತ ಸಿನಿಮಾಕ್ಕೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ರು. ಬಹುಶಃ ವಿಜಯ್ ಭಾಸ್ಕರ್ ಅವರ ಬಹಳ ಅದ್ಭುತ ಸಂಗೀತ ಕೊಟ್ಟಂತಹ ಸಿನಿಮಾಗಳಲ್ಲಿ ಸಂತ ತುಕಾರಾಮ್ ಕೂಡ ಒಂದು. ನಿಮಗೆ ನಮಗೆ ಇದೆ ಭೇಟಿ, ಇನ್ನೆಲ್ಲವೂ ಜನ್ಮ ದೃಷ್ಟಿ, ಇನ್ನು ಇಲ್ಲ ಜನ್ಮ